ಇನ್ನು ಮುಖ್ಯಮಂತ್ರಿಗಳ ವಿರುದ್ಧ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನೋ ರೀತಿಯಲ್ಲಿ ವಿರೋಧ ಪಕ್ಷದ ನಾಯಕ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಪಕ್ಷದವರೇ ವಿರೋಧಿಗಳು, ಕಾಂಗ್ರೆಸ್ನವರಿಂದಲೇ ವಿಪಕ್ಷಕ್ಕೆ ದಾಖಲೆಗಳು ಸಿಗುತ್ತಾ ಇವೆ. ಹೀಗಂತ ವಿಪಕ್ಷ ನಾಯಕ ಅಶೋಕ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವಂತೂ ಸರ್ಕಾರ ಬೀಳಿಸೋದಕ್ಕೆ ಹೋಗಲ್ಲ, ಅಂಡ್ ಅಫ್ಕೋರ್ಸ್ ಇವ್ರಿಗೆ ನಂಬರೂ ಇಲ್ಲ. 7-8 ಜನ ಸಚಿವರು ಸಿಎಂ ಕುರ್ಚಿಗೆ ಟವಲ್ ಹಾಕೊಂಡು ಕೂತಿದ್ದಾರೆ ಕಾಂಗ್ರೆಸ್ ಅಲ್ಲಿ. ಸೊ ನಮಗೆ ಕಾಂಗ್ರೆಸ್ನವರಿಂದಲೇ ದಾಖಲೆಗಳು ಸಿಗ್ತಾ ಇದೆ ಅಂತ ಕಾಂಗ್ರೆಸ್ನವರ ಮೇಲೆ ಈಗ ಗೂಬೆ ಕೂರಿಸೋ ಪ್ರಯತ್ನವನ್ನ ಅಶೋಕ್ ಮಾಡಿದ್ದಾರೆ. ಯಾಕೆಂದ್ರೆ ಸರ್ಕಾರ ಈಗಾಗಲೇ 7-8 ಜನ ಮಂತ್ರಿಗಳು ನಾನ್ ಮುಖ್ಯಮಂತ್ರಿ ಅಂತೇಳಿ ಟವಲ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ನಿಜವಾಗೂ ಸಿದ್ದರಾಮಯ್ಯನವ್ರಿಗೆ ಯಾರನ್ನ ವಿರೋಧಿ ಇದ್ರೆ ಅವ್ರ ಪಾರ್ಟಿಯರೇ ವಿರೋಧಿ, ಬೇರೆಯವರಲ್ಲ. ಅವ್ರ ಪಾರ್ಟಿಯಲ್ಲೇ ಮಸಲತ್ ನಡೀತಾ ಇರೋದು, ಅವ್ರ ಪಾರ್ಟಿಯಿಂದನೇ ದಾಖಲೆಗಳು ವಿರೋಧ ಪಕ್ಷದ ಕೈ ಸೇರ್ತಾ ಇರೋದು. ಇಷ್ಟೆಲ್ಲ ಇದ್ರು ಕಾಂಗ್ರೆಸ್ ಅವರು ನಮ್ಮನ್ನ ಹೀಯಾಳಿಸೋ ಅಂಥದ್ದು, ನಮ್ಮ ಮೇಲೆ ಆಪಾದನೆ ಮಾಡೋ ಅಂಥದ್ದು, ಈ ಪ್ರಕ್ರಿಯೆ ಮಾಡೋದ್ರಿಂದ ನೀವು ಪ್ರಜಾಪ್ರಭುತ್ವಕ್ಕೆ ದ್ರೋಹ ಬಗೆತಾ ಇದ್ದೀರಾ.